ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಧ್ರುವಂತ್ ಅವರು ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಜೊತೆಲಿ ಗಿಲ್ಲಿನ ಟಾರ್ಗೆಟ್ ಮಾಡೋದಲ್ಲದೆ ಗಿಲ್ಲಿ ಜೊತೆ ಚೆನ್ನಾಗಿರುವಂಥ ರಕ್ಷಿತನ್ನು ಕೂಡ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಏನಕ್ಕಪ್ಪ ಅಂತಂದರೆ ಇವತ್ತು ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಬನ್ನಿ ಮೊದಲನೇದಾಗಿ ಪ್ರೋಮೋ ನೋಡ್ಕೊಂಬೋಣ. ಪ್ರೋಮೋ ನೋಡ್ಕೊಂಬಂದು ಅದ್ರ ಬಗ್ಗೆ ನಾವು ಮಾತಾಡೋಣ. ಗೈಸ್, ಗಿಲ್ಲಿಯವ್ರು ಮೆಣಸಿನ್ಕಾಯಿ ತಿಂತಾ ಇದಾರೆ. ಒಂದು ಮುಖವಾಡ ಹಾಕೊಂಡಿರೋರು ಯಾರು? ಅಣ್ಣನ ಹತ್ರ ಒಂದು 100 ಕುರಿ ಇದೆ. ನೀವು ಸಿರಿವಂತರು ಸರ್. ಬಟ್ಟೆ ಹಾಕ್ದೆ, ವಾಶ್ ಮಾಡ್ದೆ, ಕೆರ್ಕೊಂಡ್ ಇರೋದಕ್ಕೆ ಏನ್ ಪೋಟ್ರೆ ಮಾಡಕ್ಕೆ ಅಂತ ರಕ್ಷಿತಾ ಮ್ಯಾಲೆ ಯಾವ ವಿಷಯ ಕರೆಕತ್ತಾರ. ನಾನು ಸಹ ಮಂಗಳೂರಿನವನು. ಗೊತ್ತುಂಟ ಗಾಯ್ಸ್, ಇದೆಲ್ಲ ನಾಟಕ ಆಡಲ್ಲ. ಅದೇ ಜಗಳಕ್ ಬಿಡಿ, ಆಗ ಯಾವುದೇ ಭಾಷೆ ಪ್ರಾಬ್ಲಮ್ ಇರಲ್ಲ. ಇದೇ ಅವರ ನಾಟಕೀಯ ಫೇಕ್ ಮುಖವಾಡ. ಆಲ್ರೆಡಿ ಸುದೀಪ್ ಸರ್ ಮಾತಾಡಿದ್ದಾರೆ ಅಂತ ಅಂದರೆ ನೀವು ಮಿಕ್ಕಿ ದಿವಸ ಎಲ್ಲ ಒಂಥರ ಮಾತಾಡ್ತೀರಾ, ಶನಿವಾರ ಭಾನುವಾರ ಒಂಥರ ಮಾತಾಡ್ತೀರಾ ಅಂದಾಗ ರಿಷಾ ಅವ್ರಿಗೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದಾರೆ. ಸೊ ನೀವು ವಾರದಲ್ಲೆಲ್ಲ ಯಾವ ರೀತಿ ಇದ್ದೀರಾ, ಆಮೇಲೆ ಶನಿವಾರ ಬಂದಮೇಲೆ ನೀವು ಯಾವ ರೀತಿ ಇದ್ದೀರಾ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಸುದೀಪ್ ಸರ್ ಹೇಳಿದ್ದಾರೆ. ಬಟ್ ಇವ್ರು ಧ್ರುವಂತ್ ಅವ್ರ ತಲೆಗೆ ಹೋಗಿದೆ ಇಲ್ವ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಇನ್ನೊಂದು ಭಾಷೆ ಪ್ರಾಬ್ಲಮ್, ಆ ಭಾಷೆ ಪ್ರಾಬ್ಲಮ್ಮು ನಮಗೆ ಓಕೆ ಆಗಿದೆ ಅಂತ ಹೇಳ್ಬಿಟ್ಟು ಕೂಡ ಸುದೀಪ್ ಸರ್ ಹೇಳಿದ್ದಾರೆ. ಏನು ಜಾಸ್ತಿ ದಿನ ಆಗಿಲ್ಲ, ಶನಿವಾರ ಹೇಳಿರೋದು. ಬಟ್ ಇವ್ರು ಯಾಕೆ ಈ ಥರ ಓವರಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಧ್ರುವಂತ್ ಅವರು ಅಂತ ಗೊತ್ತಿಲ್ಲ. ಮೊದಲನೇದಾಗಿ ಈಗ ಗಿಲ್ಲಿ ವಿಷಯಕ್ಕೆ ಬರೋಣ. ಗಿಲ್ಲಿ ವಿಷಯದಲ್ಲಿ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಬನೀನ್ ಹಾಕೊಂಡು ಇಲ್ಲ ಅಂತಂದರೆ ಬಟ್ಟೆನೇ ಹಾಕೊಂಡಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ಟೆ ಹಾಕಂತಲೇ ಗಿಲ್ಲಿ ಯಾವತ್ತೂ ಕೂಡ ಇಲ್ಲ. ಸೊ ಬನೀನ್ ಏನಿದೆಯೋ ಬನೀನ ಹಾಕೊಂಡಿದ್ರೆ. ಬಟ್ ಹೇಳ್ತಾವ ಒಂಥರ ಜಲಸಿ ಕ್ರಿಯೇಟ್ ಆಗಿಬಿಟ್ಟಿದೆ. ಗಿಲ್ಲಿಯವರು ಮುಂದೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಜಲಸಿ ಅವ್ರಿಗೆ ಕ್ರಿಯೇಟ್ ಆಗಿಬಿಟ್ಟಿದೆ ಧ್ರುವಂತ್ ಅವ್ರಿಗೆ. ಅದರಿಂದಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಗಿಲ್ಲಿನ ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗೆಲ್ಲ ರಕ್ಷಿತನ ತಂಗಿ ಅಂತ ಅಂದ್ಕೊಂಡಿರೋ. ಸೊ ಗಿಲ್ಲಿ ರಕ್ಷಿತನ ಜೊತೆ ಚೆನ್ನಾಗಿರೋದಕ್ಕೋಸ್ಕರ ಸೊ ಇವ್ರಿಗೆ ಏನಾಗಿದೆ ಅಂತ ಅಂದರೆ, ಈಗ ರಕ್ಷಿತನ ಮೇಲೂ ಕೂಡ ಇವ್ರಿಗೆ ಆಪೋಸಿಟ್ ಆಗ್ಬಿಟ್ಟು ರಕ್ಷಿತನ ಮೇಲೂ ಕೂಡ ಆಪೋಸಿಟ್ ಆಗಿ ಫೈರ್ ಆಗ್ತಾ ಇದ್ದಾರೆ. ಸ್ಟಾರ್ಟಿಂಗೆಲ್ಲ ತಂಗಿ ಅಂದ್ಕೊಂಡು ಓಡಾಡ್ತಾ ಇದ್ರು ಧ್ರುವಂತ್ ಅವರು. ಸೊ ಈಗೇನು ಗಿಲ್ಲಿ ನಟನ ಜೊತೆ ಚೆನ್ನಾಗಿರೋದಕ್ಕೋಸ್ಕರ ಗಿಲ್ಲಿನ ಮೇಯ್ನ್ ಟಾರ್ಗೆಟ್ ಮಾಡೋದು. ಸೊ ಅವ್ರಿಗೆ ಗೊತ್ತು ರೇಸಲ್ಲಿ ಆಲ್ರೆಡಿ ಗಿಲ್ಲಿ ತುಂಬ ಮುಂದೆ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರು ನಾನು ಒಂಚೂರು ಮುಂದೆ ಹೋಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರ್ಬೋದು. ಸೊ ಪರ್ಸ್ನಲಿ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಒಂದು ಥಿಂಗ್ ಏನು ಗೊತ್ತಾ, ಈಗ ಧ್ರುವಂತ್ ಅವರು ತುಂಬ ಬೆನ್ನಿಂದೆ ಮಾತಾಡೋದು ಜಾಸ್ತಿ. ಅಂದರೆ ಇದೇ ವಿಷಯಗಳನ್ನ ತುಂಬ ಸಲ ಬೆನ್ನಿಂದೆ ಕೂಡ ಮಾತಾಡಿದ್ದಾರೆ. ಬಟ್ ಈ ಸಲ ಏನೋ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅಂದರೆ ನೆನ್ನೆ ಭಾನುವಾರ ಎಪಿಸೋಡಲ್ಲಿ ಎಲ್ಲರಿಗಿಂತ ಓಪನ್ ಆಗಿ ಮಾತಾಡೋದು ನಾನೇ ಅಂತ ಹೇಳಿದ್ರಲ್ಲ. ಸೊ ಅದನ್ನು ಉಳಿಸ್ಕೊಳೋಕ್ಕೋಸ್ಕರ ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಎಲ್ಲ ಬರೀ ಬೆಡ್ಶೀಟ್ ಹತ್ರ ಬೆಡ್ ಹತ್ರನೇ ಮಾತಾಡ್ತಾ ಇದ್ರು. ಅಂದರೆ ಒಂದು 3-4 ಜನ ಸೇರ್ಕೊಂಡು ಮಾತಾಡ್ತಾಯಿದ್ರು. ಅದೇ ರೀತಿ ಇವಾಗ ಅದೇ ವಿಷಯನೇ ಹೇಳ್ತಾಯಿದ್ದಾರೆ. ಇನ್ನೊಂದೇನಪ್ಪ ಅಂತಂದರೆ, ಈಗ 100 ಶಿಪ್ಸ್ ಇತ್ತಲ್ಲ, ಇದೆಲ್ಲ ಏನಂತ ಅಂದರೆ ಅವತ್ತು ಏನೋ ಮಸಿ ಬಳಿಯುವಂಥ ಟಾಸ್ಕ್ ಇತ್ತಲ್ಲ, ಅವತ್ತು ರಿಷಾ ಅವ್ರ ವಿರುದ್ಧ ಮಾತಾಡಿದ್ದು. ಬಟ್ ಏನಕ್ಕೆ ಧ್ರುವಂತ್ ಅವ್ರಿಗೆ ಈ ಥರ ಅನ್ನಿಸ್ತಾ ಇದೆ ಅಂತ ಗೊತ್ತಿಲ್ಲ. ಬೇರೆಯವ್ರ ವಿಷಯಗಳನ್ನ ತೊಗೊಂಡು ಇವರೇ ಹೇಳ್ತಾ ಇರೋದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಬ್ಬ ಬಡವನ ಥರ ಪೋಟ್ರೆ ಆಗ್ತಾ ಇದ್ದಾರೆ ಅಂತ. ಅಂದರೆ ಬಡವನ ಥರ ಇದ್ದರೆ ನನ್ನ ತುಂಬ ಮುಂದೆ ತೊಗೊಂಡು ಹೋಗ್ತಾರೆ ಗಿಲ್ಲಿಯವರು ಅಂತ ಹೇಳ್ಬಿಟ್ಟು ಇವ್ರು ಧ್ರುವಂತ್ ಅವ್ರು ಅಂದ್ಕೊಳ್ತಾ ಇರೋದು. ಸೊ ಬೇರೆ ಆಚೆ ಕಡೆ ಜನಗಳು ಯಾರೂ ಅಂದ್ಕೊಳ್ತಾ ಇಲ್ಲ. ಸೊ ಇವರೇ ಹೇಳ್ತಾ ಇರೋದು. ಇವ್ರು ಕ್ರಿಯೇಟ್ ಮಾಡಿ ಏನು ಅನ್ನಿಸ್ತಾ ಇದೆ ಅಂತ ಅಂದರೆ, ಸೊ ಇವ್ರು ಹೇಳ್ತಾ ಇದ್ದಾರಲ್ಲ, ಅದರಿಂದಾಗಿ ಗಿಲ್ಲಿ ಬಡವ ಇರ್ಬೋದು ಅಂತ ಹೇಳುವಂಥ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಏನಿಲ್ಲ, ಏನು ತೊಂದರೆ ಇಲ್ಲ. ಅವ್ರಿಗೆ ಏನು ಕಂಫರ್ಟಬಲ್ ಆಗಿರುತ್ತೋ ಆ ಬಟ್ಟೆನ ಹಾಕೊಬೋದು. ಏನು ಬನೀನ್ ಹಾಕೊಂಡು ಬಾರ್ದು ಅಂತ ಏನು ಬಿಗ್ ಬಾಸಲ್ಲಿ ರೂಲ್ಸ್ ಇವಲ್ಲ. ಸೊ ಬನೀನ್ ಹಾಕೊಂಡು ಆರಾಮಾಗಿರ್ಬೋದು. ಸೊ ಏನು ತೊಂದರೆ ಇಲ್ಲ ಅದರಲ್ಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಜೊತೆಲಿ ಏನಪ್ಪ, ಈ ಗಿಲ್ಲಿಯವ್ರು ಅದೇ ಬ್ಯಾಕ್ ಫೈರ್ ಆಗ್ಬಿಟ್ಟು, ಸೊ ನೀವು ಯಾಕೆ ಕಟಿಂಗ್ ಮಾಡಿಸಿಲ್ಲ, ಯಾಕೆ ಕಟಿಂಗ್ ಕಾಸಿಲ್ಲ ಅಂತ ಅಂದ್ಬಿಟ್ರೆ ಯಾವ ರೀತಿ ಇರುತ್ತೆ ಹೇಳಿ. ಸೊ ಅದೇ ರೀತಿಯಲ್ಲಿ ಸೊ ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಅಂದರೆ ಅವ್ರಿಗೆ ಇಷ್ಟ ಅವರ ಡ್ರೆಸ್ ಯಾವ್ದು ಬೇಕಾದ್ರೂ ಹಾಕೊಂಡು ಅವ್ರು ಆರಾಮಾಗಿರ್ಬೋದು. ಬಟ್ ಏನಕ್ಕೆ ಅದನ್ನೆಲ್ಲ ತೋರಿಸ್ಬಿಟ್ಟಿರೋ ಪೋಟ್ರೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ಕೆರ್ಕೊಂಡೆಲ್ಲ ಇರ್ತೀವಿ ಅನ್ನೋದೆಲ್ಲ ಹೇಳ್ತಾಯಿದ್ರೆ. ಸೊ ಇದೆಲ್ಲ ತಪ್ಪು ಅಂತ ಅನಿಸುತ್ತೆ. ಏನಕ್ಕೆ ಅಂತ ಅಂದರೆ, ಧ್ರುವಂತ್ ಅವ್ರಿಗೆ ಮತ್ತೆ ಬ್ಯಾಕ್ ಫೈರ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಸ್ಟಾರ್ಟಿಂಗ್ ಬಂದಾಗ ಏನೊಂದು ಪ್ರಾಮಿಸಿಂಗ್ ಕಂಟೆಂಡರ ಕಾಣಿಸೋರು ಅಷ್ಟೇ. ಅದಾದಮೇಲೆ ಏನಂತಂದರೆ ಫುಲ್ಲು ಮುಖವಾಡ ಅಂತ ಹೇಳ್ತೇವೆ, ಒಳ್ಳೆಯವ್ರ ರೀತಿ ಅವರು ಪೋಟ್ರೆ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಒಳ್ಳೆಯವನು ಅಂತ ತೋರಿಸ್ಕೊಳಕ್ಕೆ ಹೋದರು. ಬಟ್ ಇವಾಗ 2 ವಾರದಿಂದ ಏನಾಗ್ತಾಯಿದೆ ಅಂತಂದರೆ, 2 ವಾರದಿಂದ ಆಲ್ರೆಡಿ ಚೇಂಜ್ ಆಗಿಬಿಟ್ಟಿದ್ರೆ. ಸೊ ಏನು ಒಳ್ಳೆಯವನು ಅಂತ ತೋರಿಸ್ಕೊಳೋದಕ್ಕಿಂತ ಸೊ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ, ಎಲ್ಲರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡ್ತಾರೆ. ಅದರಿಂದಾಗಿ ಈಗ ಏನು ಅನಿಸ್ತೈತೆ ಅಂತಂದರೆ, ಸೊ ಒಳ್ಳೆಯವನಿಂದ ಕೆಟ್ಟವನಾಗಿ ಇಲ್ಲಿ ಅವರು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂತಂದರೆ ಇಷ್ಟು ದಿನ ಮುಖವಾಡ ಹಾಕೊಂಡಿರಾ, ಇಲ್ಲ ಈಗ ಮುಖವಾಡ ಹಾಕೊಂಡಿರಾ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳಿಗೂ ಕೂಡ ಇವಾಗ ಕನ್ಫ್ಯೂಷನ್ ಆಗ್ತದೆ. ಸೊ ಇನ್ನೊಂದು ಏನಂತ ಅಂದರೆ, ಮಂಗಳೂರು ಭಾಷೆನ ಕೂಡ ಇಲ್ಲಿ ತೊಗೊಂಬಂದಿದ್ದಾರೆ ಅಂದರೆ ಧ್ರುವಂತ್ ಅವರು. ಸೊ ನಾನು ಮಂಗಳೂರವನೇ. ಬಟ್ ಯಾರ ಮಂಗಳೂರವರು ಆ ಥರ ಮಾತಾಡಲ್ಲ ಅಂತಲೂ ಕೂಡ ಹೇಳಿದರೆ. ಇದು ಆಲ್ರೆಡಿ ಸುದೀಪ್ ಸರ್ ಹೇಳಿದ್ದಾರೆ. ಅಂದರೆ ರಿಷಾ ಅವ್ರಿಗೆ ಕೂಡ ಅಂದರೆ ಶನಿವಾರದ ಎಪಿಸೋಡಲ್ಲಿ ಹೇಳಿದ್ದಾರೆ. ಬಟ್ ಆದರೂ ಕೂಡ ಇವರು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾಯಿಲ್ಲ. ಸೊ ಅದೇ ಹೇಳ್ತಾವೆ, ಇವ್ರ ವಿಷಯ ಬಿಟ್ಬಿಟ್ಟಿದ್ದಾರೆ. ಧ್ರುವಂತ್ ಅವ್ರಿಗಾಗಿರೋ ವಿಷಯಗಳು ಬಿಟ್ಬಿಟ್ಟಿರ್ತಾರೆ. ಯಾವುದೋ 3ನೇ ವ್ಯಕ್ತಿಗಾಗಿರುತ್ತಲ್ಲ, ಆ ವಿಷಯಗಳನ್ನ ತೊಗೊಂಡು ಧ್ರುವಂತ್ ಅವರು ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಕ್ಲಿಯರ್ ಗೊತ್ತಾಗ್ತದೆ. ಸೊ ಇದೊಂದು ನಾಮಿನೇಷನ್ ಟಾಸ್ಕ್ ಅಂತಲೂ ಕೂಡ ಅನ್ನಿಸ್ತಾ ಇದೆ. ಅಂದರೆ ಒಬ್ಬರು ಕಂಟೆಂಡರು ಇಬ್ಬರನ್ನ ಸೆಲೆಕ್ಟ್ ಮಾಡೋದು ಅಂತ ಅನ್ನಿಸ್ತಾ ಇದೆ. ಅದರಿಂದಾಗಿ ಗಿಲ್ಲಿ ಮತ್ತು ರಕ್ಷಿತನ ಟಾರ್ಗೆಟ್ ಮಾಡಿ ಅವರು ಧ್ರುವಂತ್ ಅವ್ರು ಸೆಲೆಕ್ಟ್ ಮಾಡಿದರೆ ಅನ್ನಿಸ್ತಾ ಇದೆ. ಇನ್ನೊಂದು ನೀವು ಗಮನಿಸಬೇಕಾಯ್ತು ಅಂತ ಅಂದರೆ, ಈಗ ಮಂಗಳೂರು ಭಾಷೆದು ಮಾತಾಡ್ತಾ ಇರಲ್ಲ, ಆ ಭಾಷೆದು ಮಾತಾಡುವಂಥ ಟೈಮಲ್ಲಿ ಇಂಥ ಕಡೆ ನೀವು ನೋಡಬೇಕಾಯ್ತು, ರಾಶಿಕಾ ಮತ್ತು ಜಾನ್ವೀರು ತುಂಬ ನಗ್ತಾ ಇದ್ದಾರೆ. ಅಂತ ಅಂದರೆ ಫುಲ್ ಎಂಜಾಯ್ಮೆಂಟ್ ಮಾಡ್ತಾಯಿದ್ದಾರೆ. ಸೊ ಇನ್ನೊಂದೇನು ಅಂತ ಅಂದರೆ,
ಈಗ ಏನು ಗಿಲ್ಲಿ ಮತ್ತು ರಕ್ಷಿತಾ ಜೊತೆ ಜಾನ್ವಿ ಏನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ನಾಟಕ ಆಡ್ತಾಯಿದ್ರು. ಸೊ ಇದು ಒಂದು ಕ್ಲಿಯರ್ ನಾಟಕ ಅಂತಲೇ ಗೊತ್ತಾಗ್ತಾಯಿದೆ. ಇನ್ನೇನು ಜಾನ್ವಿರ ಫೇಸ್ ಕೂಡ ಇನ್ನೇನು ಆಚೆ ಬರುತ್ತೆ. ಇನ್ನೊಂದು ಏನಪ್ಪ ಅಂತ ಅಂದರೆ, ಈಗ ಡ್ರೆಸ್ ಕೋಡ್ ಹೇಳಿರಲ್ಲ, ಡ್ರೆಸ್ ಕೋಡು ಆಲ್ಮೋಸ್ಟ್ ಅಲ್ಲಿ ನನಗೆ ಅನ್ನಿಸ್ದಂಗೆ ಇದು ಜಾನ್ವಿರ್ದೇನು. ಏನಕ್ಕೆ ಅಂತ ಅಂದರೆ ಮುಂಚೆಯಿಂದನೂ ಅವರು ಬಿಗ್ ಬಾಸ್ನ ತುಂಬ ಫಾಲೋ ಮಾಡ್ತಾಯಿದ್ರೆ, ಅದರಿಂದಾಗಿ ಡ್ರೆಸ್ ಕೋಡು ಕೂಡ ಸೊ ಆಚೆ ಕಡೆ ಹೆಂಗೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತ ತಿಳ್ಕೊಂಡು ಇವರು ಗಿಲ್ಲಿರ ಜೊತೆ ಹೋಗಿದ್ದು ಅಂತ ಕೂಡ ಗೊತ್ತಾಗ್ತಾ ಇದೆ. ನೋಡಬೇಕು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅವರ ಮುಖ ಕೂಡ ಕಳಿಸಿ ಬೀಳುತ್ತೆ ಅಂತ ಅಂದರೆ ರಿಯಲ್ ಜಾನ್ವಿ ಫೇಸ್ ಆಚೆ ಬರ್ಬೋದು ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾದ್ರೆ. ಸೊ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ಬೋದು ತುಂಬ ಚೆನ್ನಾಗಿರ್ತಾರೆ. ಬಟ್ ಅವ್ರು ಆಡ್ಕೊತಾ ಇರೋದು ನೋಡ್ಬಿಟ್ಟು ಇವರು ನಗ್ತಾ ಇದ್ದಾರೆ. ಅಂದರೆ ರಕ್ಷಿತನ ಟಾರ್ಗೆಟ್ ಮಾಡಿದ್ದು ಅವ್ರಿಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಇಷ್ಟು ಹೇಳ್ಬೇಕಾಯ್ತು ಸ್ನೇಹಿತರೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.